ನಮಸ್ಕಾರ ರೈತ ಬಾಂಧವರೇ, ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಹಗಲು ರಾತ್ರಿ ಅಂತೇಳಿ ನಿದ್ದೆಗೆ ಇಟ್ಬಿಟ್ಟು ನೀವು ಬೆಳೆದಿರೋ ಬೆಳೆನ ಕಾಯ್ತೀರಿ. ಬಟ್ ಏನು ಮಾಡ್ತೀರಿ, ದನಕರುಗಳು ನುಗ್ಬಿಟ್ಟು ಅಥವಾ ಕಾಡಂದಿನೋ ಕಾಡು ಪ್ರಾಣಿಗಳು ನುಗ್ಬಿಟ್ಟು ನಿಮ್ಮ ಬೆಳೆ ನಾಶ ಆಗುತ್ತೆ, ಇಲ್ಲ ಕಳ್ಳ ಕಾಕರಿಂದ ನಿಮ್ಮ ಬೆಳೆ ನಾಶ ಆಗ್ತಾ ಇರುತ್ತೆ. ಸೊ ಅವರು ಈ ಥರ ಒಂದು ಕಷ್ಟ ಅನುಭವಿಸ್ಬಾರ್ದು ಅಂತೇಳಿ ನನ್ನ ವಿಡಿಯೋದಲ್ಲಿ ಒಂದು ಫೆನ್ಸಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ಫೆನ್ಸಿಂಗ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ಒಂದು ಕಳ್ಳ ಕಾಕರಿಂದ ಅಥವಾ ದನಕರುಗಳಿಂದ ಬೆಳೆನ ಕಳ್ಕೊಂಡಿದಾರಲ್ಲ, ಸೊ ಅವರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ನೋಡಿ, ಇಲ್ಲಿ ಬಾಳೆ ಹಾಕಿದ್ದಾರೆ, ತೆಂಗು ಹಾಕಿದ್ದಾರೆ, ಬೇರೆ ಬೇರೆ ಬೆಳೆಗಳನ್ನ ಬೆಳೆದಿದ್ದಾರೆ. ಸೊ ಈ ತರ ನೀವು ಫೆನ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಯಾವುದೇ ಒಂದು ದನ ಕರುಗಳು ನಿಮ್ಮೊಂದು ಜಮೀನಿಗೆ ನುಗ್ತವೆ ಅನ್ನೋ ಭಯ ಇರಲ್ಲ. ಕಳ್ಕಾಕರು ಈಸಿಯಾಗಿ ಒಳಗಡೆ ಹೋಗಿ ನೀವು ಬೆಳೆದಿರುವಂತಹ ಬೆಳೆಗಳನ್ನ ಕದಿಯೋಕ್ ಚಾನ್ಸೇ ಇರಲ್ಲ. ರೈತ ಬಾಂಧವರೇ, ನೀವು ಈ ಜಮೀನೇನು ನೋಡ್ತಾ ಇದ್ರಲ್ಲ, ಸೊ ಮುಂಚೆ ಫೆನ್ಸಿಂಗ್ ವರ್ಕ್ ಮಾಡಿಸಿರ್ಲಿಲ್ಲ. ಸೊ ಸಾಕಷ್ಟು ಒಂದು ದನಕರುಗಳು ನುಗ್ಗಿ ಬೆಳೆ ಹಾಳಾಗ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಸೊ CM ಫೆನ್ಸಿಂಗ್ ವರ್ಕ್ ಅವರು ಸೊ ಈ ಒಂದು ಜಮೀನಿಗೆ ಫೆನ್ಸಿಂಗ್ ವರ್ಕ್ ಮಾಡಿದ್ದಾರೆ. ಸೊ ಈ ಫೆನ್ಸಿಂಗ್ ವರ್ಕ್ ಮಾಡಿದಾಗಿಂದ ಸ್ವಲ್ಪ ದನಕರುಗಳು ನುಗ್ತಾ ಇಲ್ಲ ಅಂತಾನು ರೈತರು ಹೇಳಿದ್ದಾರೆ. ಬನ್ನಿ ಇವ್ರು ಯಾವ ತರ ಕೆಲಸ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ರೈತ ಬಾಂಧವರೇ, ಇವ್ರು ಬಂದು ಸುಮಾರು 10-15 ವರ್ಷಗಳಿಂದ ಈ ತರ ಒಂದು ಫೆನ್ಸಿಂಗ್ ವರ್ಕ್ ನ ಮಾಡ್ತಾ ಇದಾರೆ. ಇಲ್ಲಿ ಏನ್ ನೀವು ನೋಡ್ತಾ ಇದ್ರಲ್ಲ ಕಲ್ಲು, ಇದು ಬಂದು ಪಕ್ಕ ಕೋಲಾರದಿಂದಾನೇ ಈ ಕಲ್ ಕಂಬಗಳನ್ನ ತರಿಸ್ತಾರೆ. ಆಮೇಲೆ ತಂತಿ ಒಂದ್ಸಲ ಹೇಳಿದ್ರೆ ಪಕ್ಕ ಟಾಟಾ ಕಂಪ್ನಿದ್ ಅಂತ ಹೇಳಿದ್ರೆ ಟಾಟಾ ಕಂಪ್ನಿ ತಂತಿನೇ ಹಾಕೊಡ್ತಾರೆ. ಯಾಕಪ್ಪ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಟಾಟಾ ಕಂಪ್ನಿ ವೈರ್ ಬಂದು ನಿಮ್ಗೆ 15-20 ವರ್ಷ ಗ್ಯಾರಂಟಿ ಕೊಡ್ತಾರೆ. ಸೊ ಯಾವುದೇ ರೀತಿ ತುಕ್ಕು ಹಿಡಿಯಲ್ಲ, 100% ಕ್ವಾಲಿಟಿ ಇರುತ್ತೆ. ಇವ್ರ ಕೆಲಸನೂ ಸಿಕ್ಕಾಪಟ್ಟೆ ಕ್ವಾಲಿಟಿ ಕೆಲಸನೇ ಮಾಡ್ಕೊಡ್ತಾರೆ. ಸೊ ರೈತ ಬಾಂಧವರೇ, ಈ ಕಲ್ಲೇನ್ ನೋಡ್ತಾ ಇದ್ರಲ್ಲ, ಇದು ನಿಮ್ಗೆ ಎಷ್ಟು ಫೀಟ್ ಬೇಕೋ ಅಷ್ಟು ಫೀಟ್, ಅಂದ್ರೆ ನಿಮ್ಗೆ 6 ಅಡಿ ಕಲ್ ಬೇಕಂದ್ರೆ 6 ಅಡಿ ಕಲ್ಲಲ್ಲೂ ಕೆಲಸ ಮಾಡ್ಕೊಡ್ತಾರೆ. 7 ಅಡಿ 8 ಅಡಿ 9 ಅಡಿ ಕಲ್ ಬೇಕು ಅಂದ್ರೆ ನಿಮ್ಗೆ 9 ಅಡಿ ಕೆಲಸನ ಮಾಡ್ಕೊಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ತಂತಿ ಎಷ್ಟು ಹಾಕಿದ್ದಾರೆ ಅಂತ ಹೇಳಿ. ಸೊ 1 2 3 4 5 6 7 ಲೇಯರ್ ಹಾಕಿದ್ದಾರೆ. ಸೊ ಸಾಮಾನ್ಯವಾಗಿ ನಿಮ್ಗೆ 7 ಅಡಿ ಕಲ್ಲು 6 ಲೈನ್ ಬರುತ್ತೆ, ಇಲ್ಲಿ 7 ಲೇಯರ್ ಹಾಕಿದ್ದಾರೆ. ಸೊ ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಇವರು ಕೆಲಸನ ಮಾಡ್ಕೊಡ್ತಾರೆ. ರೈತನ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಗೆ ಹೇಳ್ತೀವೋ ಹಾಗೆ ಈ ತರ ಒಂದು ತಂತಿ ಬೇಲಿಲಿ ಕಾರ್ನರ್ ಕಂಬಗಳು ಏನಿರ್ತಲ್ಲ, ಈ ತರ ಸಪೋರ್ಟಿಂಗ್ ಕೊಡೋದೇ ಬೆನ್ನೆಲುಬು ಅಂತ ಹೇಳ್ತೀವಿ. ಸೊ ಈ ತರ ಸಪೋರ್ಟ್ ಕೊಟ್ಟಾಗ ಏನಾಗುತ್ತಪ್ಪ ಅಂತಂದ್ರೆ, ಯಾವುದೋ ಒಂದು ದನಕರುಗಳು ಬಂದು ಗುದ್ದಿದ್ರೆ ಅಥವಾ ಗಾಡಿನೋ ಟ್ರ್ಯಾಕ್ಟರ್ ಬಂದು ಗುದ್ದಿದ್ರು ಸಹ ಯಾವುದೇ ರೀತಿ ಅಲ್ಲಾಡಲ್ಲ. ಮಳೆ ಗಾಳಿಗಂತೂ ಅಲ್ಲಾಡೋ ಚಾನ್ಸೇ ಇಲ್ಲ. ಸೊ ಆರಾಮಾಗಿ ಒಂದು 15-20 ವರ್ಷ ರೈತರು ನೆಮ್ಮದಿಯಾಗಿರ್ಬೋದು. ರೈತ ಬಂದವರೇ, ಕೇವಲ 500 ರೂಪಾಯಿಗೆ 600 ರೂಪಾಯಿಗೆ ತಂತಿ ಬೇಲಿನ ಹಾಕೊಡ್ತೀನಿ ಅಂತ ಹೇಳ್ತಾರೆ. ಸೊ ದಯವಿಟ್ಟು ಅಂಥವ್ರ ಮಾತು ನಂಬಿ ಮೋಸ ಹೋಗ್ಬೇಡಿ. ಯಾಕಪ್ಪ ಅಂತಂದ್ರೆ ಈಗ ಏನು ಒಂದು ಯುದ್ಧ ನಡೀತು, ಅದರಿಂದ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಷ್ಟು ಜಾಸ್ತಿ ಆಗಿದೆ ಅಂತ ಗೊತ್ತು. ಹಾಗೆ ಇತ್ತೀಚೆಗೆ ಕಲ್ಲಿನ ರೇಟ್ ಸಹ ಜಾಸ್ತಿ ಆಗಿದೆ. ಸೊ ನಿಮಗೆ 500-600 ರೂಪಾಯಿಗೆ ಕ್ವಾಲಿಟಿ ಕಂಬಗಳು ಸಿಗಲ್ಲ, ಕೆಲಸನೂ ಕ್ವಾಲಿಟಿ ಆಗಿರಲ್ಲ. ದಯವಿಟ್ಟು ಮೋಸ ಹೋಗ್ಬೇಡಿ. ಸಪೋರ್ಟಿಂಗ್ ಕಂಬ ನೋಡಿ, ಈ ತರ ಸಪೋರ್ಟಿಂಗ್ ಕಂಬ ಕೊಡ್ತಾರೆ. ಸೊ ಈ ತರ ಸಪೋರ್ಟಿಂಗ್ ಕಂಬ ಕೊಟ್ಟಾಗ ಏನಾಗುತ್ತಪ್ಪ ಅಂತಂದ್ರೆ, ನಿಮ್ದು ಆಲ್ಮೋಸ್ಟ್ ಏನೇ ಬಂದ್ರು ಅಲ್ಲಾಡಲ್ಲ, ಯಾರೇ ಗುದ್ದಿದ್ರು ಅಲ್ಲಾಡಲ್ಲ, ಸೇಫ್ಟಿ ಆಗಿರುತ್ತೆ. ರೈತ ಬಾಂಧವರೇ, ಇಲ್ಲಿ ನೋಡಿ ಕೆಳಗಡೆ ಯಾವ ತರ ಒಂದು ಹಾಕಿದ್ದಾರೆ ಅಂದ್ರೆ, ಸೊ ಯಾವುದೇ ಒಂದು ಕುರಿ ಆಗ್ಲಿ ಅಥವಾ ದನಕರುಗಳಾಗ್ಲಿ ಯಾವುದೇ ಒಂದು ಪ್ರಾಣಿ ಸಹ ನುಗ್ಗಲ್ಲ. ಸೊ ಅಷ್ಟು ನೀಟಾಗಿ ಇವರು ಕೆಲಸ ಮಾಡ್ಕೊಡ್ತಾರೆ. 100% ಒಳ್ಳೆ ಕೆಲಸನೇ ಮಾಡ್ಕೊಡ್ತಾರೆ. ರೈತ ಬಂದವರೇ, ನೀವು ಹಗಲಲ್ಲಿ ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟಿದ್ದಲ್ದೆ ರಾತ್ರಿ ಹೋಗಿ ನೀವು ಹೊಲ ಗದ್ದೆಗಳಲ್ಲಿ ಮಲ್ಕೋಬೇಕು. ಯಾಕಪ್ಪ ಅಂತಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಕಷ್ಟಪಟ್ಟು ಬೆಳೆನೇ ಬೆಳೆದಿರ್ತಾರೆ. ಎಲ್ಲಿ ಕಳ್ಳರು ಬಂದು ಮಾಡ್ಕೊಂಡು ಹೋಗಿರ್ತಾರೋ ಅಥವಾ ಕಾಡು ಪ್ರಾಣಿಗಳು ನುಗ್ಬಿಡ್ತಾರೋ ಅಂತ ಭಯ ಇರುತ್ತೆ. ಆ ಭಯ ಇನ್ಮೇಲೆ ಪಡೋದೇ ಬೇಡ. ಯಾಕಪ್ಪ ಅಂದ್ರೆ ಇವರು ಆ ಥರ ನಿಮಗೆ ಕೆಲಸ ಮಾಡ್ಕೊಡ್ತಾರೆ. ಸೊ ಯಾವುದೋ ಒಂದು ಪ್ರಾಣಿಗಳ ಕಾಟ ತೊಂದರೆ ಏನೂ ಬರಲ್ಲ, ಕಳ್ಕಾಕರು ನುಗ್ಗಲ್ಲ. ಸೊ ಇವ್ರ ಹತ್ರ ನೀವೇನಾದರೂ ಫೆನ್ಸಿಂಗ್ ವರ್ಕ್ ಮಾಡ್ಕೋಬೇಕಪ್ಪ ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಅವ್ರ ವಿಳಾಸಕ್ಕೆ ಬರ್ತಾರೆ, ಬಂದು ಚೆಕ್ ಮಾಡಿ ಒಂದು ಎಸ್ಟಿಮೇಷನ್ ಕೊಡ್ತಾರೆ. ಇಮಿಡಿಯೇಟಾಗಿ ಕೆಲಸ ಶುರು ಮಾಡ್ತಾರೆ, ಆದಷ್ಟು ಬೇಗ ಕೆಲಸನ ಮುಗಿಸ್ಕೊಡ್ತಾರೆ. ಸೊ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.